ಫುಲ್ ಸ್ಟಾಪ್ ಸಿಗ್ಲಿಕ್ಕೆ ನಾವು ಕೂಡ ಒತ್ತಡ ಹಾಕ್ತಾ ಇದೀವಿ ಸರ್ಕಾರ ಮೇಲೆ, ಸಿಎಂ ಮೇಲೆ. ಅವರು ಗೋಕಾಕ ಮತ್ತು ಚಿಕ್ಕೋಡಿ ಎರಡೂ ಆಗ್ಬೇಕಂತ ಇವತ್ತಿನ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಮಾಡಿದೀವಿ. ಸೊ ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕರನ್ನ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ಅಭಿಪ್ರಾಯ ಪಡೆಯೋಣ. MLC MP ಗಳು ಅವ್ರದ್ದು ಅಭಿಪ್ರಾಯ ಪಡೆದು ಅಂತಿಮ ನಿರ್ಣಯ ಮಾಡೋಣ ಅಂತ ಇವತ್ತು ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ. ಪ್ರತಿ ಬಾರಿ ಕೂಗು ಹೆಚ್ಚಾದಾಗ ಸರ್, ಜಿಲ್ಲಾ ಹೋರಾಟದ ಕೂಗು ಹೆಚ್ಚಾದಾಗ ಸರ್ ಈ ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅಲ್ಲ, ಸಭೆ ಮಾಡ್ತೈತಿ, ಹಿಂದೆ ಯಾವಾಗ ಹೇಳಿಲ್ಲ. ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ. ಶಾಸಕರ ಸಭೆ ಆಗೋದು ಇದು ಫಸ್ಟ್ ಟೈಮ್. ಮನವಿ ಕೊಟ್ಟಿದ್ರು, ಹೋರಾಟ ಆಗ್ತಾ ಇತ್ತು, ಪ್ರತಿಭಟನೆ ಆಗ್ತಾ ಇತ್ತು. ಶಾಸಕರ ಸಭೆ ಯಾವಾಗ ಇಲ್ಲ, ಈ ಸಾರಿ ಅಧಿವೇಶನದಲ್ಲಿ ಮಾಡ್ತಾ ಅಂತ ಹೇಳಿದ್ದಾರೆ. ಮೂರು ಇದೆ, ಎರಡೂ ಇದೆ ಅಂದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್. ಇಲ್ಲ, ಅದು ಯಾವುದು ಆಗಲಿಕ್ಕೆ ಕಷ್ಟದ ಕೆಲಸ. ಯಾಕಂದ್ರೆ ಮುಂಚೆ ಇವೆಲ್ಲ ಶಿಫಾರಸ್ ಆಗಿದ್ದು. ಇದಕ್ಕೆ ಭೌಗೋಳಿಕ ಹಿನ್ನೆಲೆ ಇದೆ, ಆರ್ಥಿಕ ಹಿನ್ನೆಲೆ, ಎಲ್ಲ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು 20 ವರ್ಷಗಳಿಂದ ರಿಕಮೆಂಡ್ ಆಗಿದಂತ ಇವು ಜಿಲ್ಲೆಗಳು. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಬೇಡಿಕೆ ಈಡೇರುತ್ತಾ? ನೋಡೋಣ, ಆದಷ್ಟು ಬೇಗ ಇತ್ಯರ್ಥ ಮಾಡಲಿಕ್ಕೆ ಹೇಳಿದೀವಿ. ಆದ್ರೆ ಒಳ್ಳೇದು, ವಿಭಜನೆ ಆಗೋದು ಒಳ್ಳೇದು. ಓಕೆ, ಮಾಡ್ಲಿಕ್ಕೆ ಏನು, ಅದೇ ಅವರು ರೈತರ ಪರವಾಗಿ ಮಾಡ್ತಿದ್ದಾರೆ, ಮಾಡಲಿ. ಆದ್ರೆ ಅದ್ರಲ್ಲಿ ರಾಜಕೀಯ ಮಿಕ್ಸ್ ಆಗಬಾರ್ದು. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿ, ನಮ್ಮ ಸಪೋರ್ಟ್ ಇದ್ದೇ ಇರ್ತೈತೆ. ನ್ಯಾಯಸಮ್ಮತವಾಗಿರ್ಬೇಕು. ನಮಗೆ ಕೇಳೋ ಜೊತೆ ಕೇಂದ್ರದ ಕೂಡ ಅದರಲ್ಲಿ ಪಾತ್ರ ಇದೆ. ಬಿಜೆಪಿ ನಮ್ಮ ನಟ ತೋರಿಸ್ತಾರ ಅವರು. ಅವ್ರ ಸರ್ಕಾರದ ಕೂಡ ಅದರಲ್ಲಿ ಪಾತ್ರ ಬಹಳಷ್ಟು ಇದೆ. ಸೊ ಅವರು ಕೂಡ ಜವಾಬ್ದಾರಿ ಹೊರಬೇಕು, ಒತ್ಕೋಬೇಕು. ಅವರು ನಮ್ಮ ರಕ್ಷಣೆ ಕೇಂದ್ರ ಸರ್ಕಾರ ಬರುವಂತ ಪ್ರಯತ್ನ ಮಾಡಬೇಕು. ಸರ್, ಇನ್ನೊಂದು ಸರ್, ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಸರ್ ಆಚರಣೆ ಮಾಡ್ಬೇಕಂತ ಹೇಳಿ ಸರ್ ನಾಳೆ ಒಂದು ಪ್ರಶ್ನೆ ಇರುವುದು. ಇಲ್ಲ, ಅದು ಯಾವುದಿಲ್ಲ. ಸರ್ ನಾಳೆ ಅವ್ರವ್ರು ಮಾಡ್ಲಿಕ್ಕೆ ಸ್ವತಂತ್ರವಾಗಿ ಹಕ್ಕಿದೆ. ಸರ್ಕಾರ ಮಾಡ್ಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಈ ರೀತಿನೇ ಇರಬೇಕಂತ, ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಖಾಸಗಿಯಾಗಿ ಮಾಡಿದ್ರೆ ನಾವೇನ್ ಮಾಡ್ಲಿಕ್ಕಾಗಲ್ಲ. ಅದು ಅವರವರ ಇಷ್ಟ, ಅದು ಹಕ್ಕು. ಹೇಳಿ ಸರ್, ಪ್ರತಿ ಸಾರಿ ಅಧಿವೇಶನ ಈ ಕನ್ನಡ ರಾಜ್ಯೋತ್ಸವ ನಡೆದಾಗ ಕಾಂಗ್ರೆಸ್ನವರು ಕಿತಾಪತಿ ಮಾಡೋ ಕೆಲಸ ಮುಂದುವರಿತಾ ಇದೆ. ಮಾಡ್ತಾರೆ. ಅದಕ್ಕೆ ಶಾಶ್ವತವಾಗಿ ನಿರ್ಬಂಧ ಮಾಡುವಂತ ಪ್ರಯತ್ನ ಆಗ್ಬೇಕಷ್ಟೇ. ಅದು ಯಾಕಂದ್ರೆ ನೀವು ಹೇಳ್ದಂಗೆ ಪ್ರತಿ ಸಾರಿ ಬಂದೇ ಬರ್ತೈತೆ, ಕೇಸ್ ಹಾಕ್ತೀವಿ ನಾವು, ನ್ಯಾಯಾಲಯಕ್ಕೆ ಹೋಗ್ತದೆ. ಅದಕ್ಕೇನಾದ್ರು ಒಂದು ಅದೇನೋ ಒಂದು ಆಗ್ಬೇಕಂತ ನಮ್ದು ಒಂದು ಆಸೆ ಇದೆ. ನೋಡೋಣ, ತರುವಂತ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ. ಅದು ಎಲ್ಲರ ಸಮಸ್ಯೆ ಆಗಿದೆ, ಸುಮ್ಮನೆ ಗೊಂದಲ ಆಗ್ತೈತೆ. ಇಲ್ಲ, ಅದ್ರ ಬಗ್ಗೆ ನೀವು ಹೇಳ್ದಂಗೆ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಶಾಶ್ವತವಾಗಿ ಅದೇನರ ಪ್ರಯತ್ನ ಆಗ್ಬೇಕು, ಅದು ನಿಲ್ಲುವಂಥದ್ದು. ಓಕೆ.